ಪ್ರಿಯ ಬಂಧುಗಳಿಗೆ ನಮಸ್ಕಾರ. ಈ ದಿನ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ 36ನೆಯ ಶ್ಲೋಕವನ್ನು ಚರ್ಚಿಸೋಣ. ಪಾಪಂ ಏವ ಆಶ್ರಯೇದ್ ಅಸ್ಮಾನ್ ಹತ್ತೈತಾನ್ ಆತತಾಯಿನಃ ತಸ್ಮಾನ್ ಆರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸಬಾಂಧವಾನ್ ಸೃಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಇದು ಅರ್ಜುನ ಶ್ರೀಕೃಷ್ಣನಿಗೆ ಹೇಳ್ತಾ ಇರುವಂತಹ ಮಾತು. ಅಂದರೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಎದುರಲ್ಲಿರ್ತಕ್ಕಂತಹ ಎಲ್ಲ ಶತ್ರು ಸೈನ್ಯ ತನ್ನ ಬಂಧುಗಳೇ. ಅಜ್ಜನಾಗಿರ್ತಕ್ಕಂತಹ ಭೀಷ್ಮರಾಗಿರಬಹುದು, ಗುರುಗಳಾಗಿರ್ತಕ್ಕಂತಹ ದ್ರೋಣಾಚಾರ್ಯರಾಗಿರಬಹುದು, ಜೊತೆಗೆ ತನ್ನ ಅಣ್ಣ ತಮ್ಮಂದಿರು. ಅರ್ಜುನ ಇದೆಲ್ಲವನ್ನು ನೋಡಿ ತುಂಬ ದುಃಖಿತನಾಗಿದ್ದಾನೆ. ಈ ಒಂದು ಸಂದರ್ಭದಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ತನ್ನ ಈ ಮನದ ಗೊಂದಲವನ್ನು ಈ ರೀತಿಯಾಗಿ ತೋರ್ಪಡಿಸ್ತಾ ಇದ್ದಾನೆ. ಅಂದರೆ ಅವನ ಮನದ ಆ ಒಂದು ತುಮುಲ ಏನು ಅಂತ ಹೇಳಿದ್ರೆ, ಇವರೆಲ್ಲರೂ ಕೂಡ ಅಧರ್ಮಿಗಳು ಇರಬಹುದು, ಆತತಾಯಿಗಳು ಅಂತಂದರೆ ಅಧರ್ಮಿಗಳು ಅಂತ. ಆದರೆ ಇವರನ್ನು ಕೊಂದರೆ ನಮಗೆ ಪಾಪನೇ ಬರುತ್ತೆ ಕೃಷ್ಣ. ನಮ್ಮ ಸ್ವಂತ ಸಂಬಂಧಿಕರನ್ನು ಕೊಂದು ನಾವು ಹೇಗೆ ತಾನೇ ಸುಖವಾಗಿರೋದಕ್ಕೆ ಸಾಧ್ಯ ಅನ್ನೋದು ಆತನ ಪ್ರಶ್ನೆ. ಈ ಒಂದು ಶ್ಲೋಕ ಅರ್ಜುನನಲ್ಲಿರ್ತಕ್ಕಂತಹ ಮೋಹ ಮತ್ತು ವಿಷಾದವನ್ನು ತೋರಿಸ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಇದಾದ ನಂತರ ಶ್ರೀಕೃಷ್ಣ ಈತನ ಈ ಪ್ರಶ್ನೆಗೆ ಏನು ಹೇಳ್ತಾನೆ ಉತ್ತರವನ್ನು ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ನಾವು ನೋಡಬಹುದು.